ಯಾಕಂತಂದ್ರೆ ನಮ್ಮೂರೊಳಗೆ ಸಪ್ತ ತೀರ್ಥಗಳು 101 ಲಿಂಗಗಳು ತಿಳ್ಕೊಂಡು ಇತಿಹಾಸದೊಳಗೆ ಉಲ್ಲೇಖ ಇದೆ. ಯಾವತ್ತು ಎಲ್ಲ ಕಡೆ ನೀರುಗಳು ಬತ್ತಿದ್ರು ಕೂಡ ನಮ್ಮೂರೊಳಗೆ ನೀರು ಯಾವತ್ತೂ ಬತ್ತಿಲ್ಲ. ನೀರಿನ ಅಭಾವ ಯಾವತ್ತೂ ಮುದನೂರಿಗೆ ಆಗಿಲ್ಲ. ಭೀಮಾ ನದಿಗೆ ಹೋಗಿ ನೀರು ತರುವಂಥ ಪ್ರಸಂಗದೊಳಗೆ ದೇವರ ದಾಶಿಮಯ್ಯನವರಿಗೆ ಸ್ವತಃ ಗಂಗಾ ಮಾತೆನೇ ಭೇಟಿ ಆಗ್ತಾಳೆ. ಸುಮಾರು ಆ ಬುಗ್ಗಿ ಒಳಗೆ ಒಂದು ಬೆಳ್ಳಿ ಬಟ್ಲವನ್ನು ಇಲ್ಲಿ ನಮ್ಮ ಬುಗ್ಗಿಯೊಳಗೆ ಬಿಟ್ಟರೆ ಮುಂದೆ ಹೋಗಿ ವಜ್ಜಲ್ಕ ತೇಲಿದೆ ಅಂತ ತಿಳ್ಕೊಂಡು ಇತಿಹಾಸ ಕೂಡ ಇದೆ. ಅಲ್ಲಿ ಅದೇ ಜಂಗಮಾಮೂರ್ತಿ ಮುಂದೆ ಒಂದು ವಚನ ಹಾಡ್ತಾರೆ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಅಂತಂತ ಮುದನೂರಿಗೆ ಯಾಕೆ ಹೆಸರು ಬಂತು ಅಂದರೆ, ಮುದನೂರು ಅಂತಂದರೆ ಮುದ ಅಂದರೆ ಮುದ ಅಂತಂದರೆ ಆನಂದ, ಪ್ರೀತಿ. ಅಂದರೆ ಇದು ಬಹುಶಃ ಏನು ದೇವರ ದಾಶಿಮಯ್ಯನವರು ಹುಟ್ಟಿರ್ತಕ್ಕಂಥ ಊರಿಗೆ ಬಹುಶಃ ಮ್ಯಾಗಿರ್ತಕ್ಕಂಥ ಭಗವಂತನೇ ಊರ ಹೆಸರು ಮುದನೂರು ಅಂತ ತಿಳ್ಕೊಂಡು ನಿರ್ಣಯ ಮಾಡಿದನೇನೋ ಗೊತ್ತಿಲ್ಲ. ಮುದ ಅಂತಂದರೆ ಆನಂದ, ಮುದ ಅಂತಂದರೆ ಪ್ರೀತಿ, ಅಂದರೆ ಎಲ್ಲನೂ ಸಮೃದ್ಧಿ ಸಿಗ್ತಕ್ಕಂಥದ್ದು ಊರು ಮುದ ಅಂತಂದರೆ ಮುದನೂರು. ಅಂಥ ಒಂದು ಪುಣ್ಯ ಕ್ಷೇತ್ರವೇ ಮುದನೂರು. ಮುದನೂರು ಅಂತಂದರೆ ಅದು ಇಷ್ಟು ಸಾಕಷ್ಟು ಅರ್ಥಗಳಿದ್ದಾವೆ ಹೇಳಬೇಕು. ಆನಂದ, ಸಂತೋಷ, ಪರಮಾನಂದ, ಆ ಆನಂದದೊಳಗೆ ಪರಮಾನಂದ, ಉತ್ಸಾಹ ಅಂಥ ಒಂದು ಮುದ್ದಾಗಿರ್ತಕ್ಕಂಥ ಊರೇ ಮುದನೂರು ಅಂತ ತಿಳ್ಕೊಂಡು ಹೆಸರು ಬರ್ತದೆ. ಅದರಾಗ ಅದು ವಿಶೇಷವಾಗಿ ದೇವರ ದಾಶಿಮಯ್ಯನವರಿಂದೇ ಮುದ ಅಂತಂದರೆ ಆನಂದ ನೀಡ್ತಕ್ಕಂಥ ಊರು. ಏನೇ ಕಷ್ಟ ಅಂತ ತಿಳ್ಕೊಂಡು ಬಂದರೆ ಅಲ್ಲೆಲ್ಲ ಕಷ್ಟ ಕಳೆಯುವಂಥದ್ದೇ ಮುದನೂರು ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನಮ್ಮೂರೊಳಗೆ ಸಪ್ತ ತೀರ್ಥಗಳು 101 ಲಿಂಗಗಳು ಅಂತ ತಿಳ್ಕೊಂಡು ಇತಿಹಾಸದೊಳಗೆ ಉಲ್ಲೇಖ ಇದೆ. ಆದರೆ ಯಾವತ್ತು ಎಲ್ಲ ಕಡೆ ನೀರುಗಳು ಬತ್ತಿದ್ರು ಕೂಡ ನಮ್ಮೂರೊಳಗೆ ನೀರು ಯಾವತ್ತೂ ಬತ್ತಿಲ್ಲ. ನೀರಿನ ಅಭಾವ ಯಾವತ್ತೂ ಮುದನೂರಿಗೆ ಆಗಿಲ್ಲ. ಇನ್ನೂ ಯಾವತ್ತೂ ನಮ್ಮೂರು ನೀರು ಬತ್ತಿಲ್ಲ. ಇಲ್ಲಿಂತ ನೀರನ್ನು ಕೆಲವೊಂದು ಕೆಲಸ ಕಾರ್ಪಣ್ಯಕ್ಕೆ ಕೂಡ ಇಲ್ಲಿಂದ ನೀರನ್ನು ತುಂಬ್ಕೊಂಡು ಹೋಗಿ ಬೇರೆ ಏನಾದರೂ ಮಾಡಬೇಕಾದ್ರೆ ಇಲ್ಲಿಂದ ನಮ್ಮ ಊರ್ಲಿಂತ ನೀರು ಹೋಗಿದ್ದು ಉಂಟು. ಆಮೇಲೆ ದೇವರ ದಾಶಿಮಯ್ಯನವರು ಮೊದಲೇ ಇತಿಹಾಸದಾಗ ಬರ್ತದೆ. ಅವರು ರಾಮನಾಥನನ್ನು ಪೂಜೆ ಮಾಡಬೇಕಾದ್ರೆ ಭೀಮಾ ನದಿಗೆ ಹೋಗಿ ನೀರು ತೊಗೊಂಬರ್ತಿದ್ರಂತೆ. ಭೀಮಾ ನದಿಗೆ ಹೋಗಿ ನೀರು ತರುವಂಥ ಪ್ರಸಂಗದೊಳಗೆ ದೇವರ ದಾಶಿಮಯ್ಯನವರಿಗೆ ಸ್ವತಃ ಗಂಗಾ ಮಾತೆನೇ ಭೇಟಿ ಆಗ್ತಾಳೆ. ಭೀಮಾ ತೀರದೊಳಗೆ ಗಂಗಾ ಮಾತೆನೇ ಭೇಟಿಯಾಗಿ ದೇವರ ದಾಶಿಮಯ್ಯನವರಿಗೆ ಅಪ್ಪಣೆ ಕೊಡ್ತಾಳೆ. ಇಲ್ಲ, ನಿನ್ನ ಭಕ್ತಿ ಮೆಚ್ಚಿದೆ, ನಾನು ಸಂತೋಷ ಆಯಿತು ದಾಶಿಮಯ್ಯ, ನೀನಿದ್ದಲೇ ನಾ ಬರ್ತೀನಿ ಅಂತ ತಿಳ್ಕೊಂಡು ಭೀಮಾ ನದಿಯಿಂದ ದೇವರ ದಾಶಿಮಯ್ಯನವರಿಗೆ ಅಪ್ಪಣೆ ಮಾಡ್ತಾಳೆ ಗಂಗಾ ಮಾತೆ. ನೀನು ಸೀತಾಳ ಬಿಂದಿಗೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಮುದನೂರಕ್ಕೆ ಹೋಗಪ್ಪ, ಸ್ವತಃ ನಾನು ನಿನ್ನಿಂದೆ ಬರ್ತಿರ್ತೀನಿ, ಆದರೆ ಯಾವುದೇ ಕಾರಣಕ್ಕೆ ನೀವು ಒಳ್ಳೆ ನೋಡಬೇಡ. ಎಲ್ಲಿ ಒಳ್ಳೆ ನೋಡ್ತಿ ನಾನು ಅಲ್ಲೇ ನಿಲ್ತೀನಿ, ನೀವು ಮುದನೂರು ಮುಟ್ಟತನ ನೀವು ಒಳ್ಳೆ ನೋಡಬೇಡ ಅಂತ ತಿಳ್ಕೊಂಡು ದೇವರ ದಾಶಿಮಯ್ಯನವರಿಗೆ ಗಂಗಾ ಮಾತೆ ಅಪ್ಪಣೆ ಕೊಡ್ತಾಳೆ. ಅದರಂತೆ ಅವರು ದೇವರ ದಾಶಿಮಯ್ಯನವರು ರಾಮನಾಥ ಅಂತ ತಿಳ್ಕೊಂಡು ತನ್ನ ಆರಾಧ್ಯ ದೇವರನ್ನು ಸ್ಮರಣೆ ಮಾಡುತ್ತಾ ಮುದನೂರಿಗೆ ಬರ್ತಾರೆ. ಎಲ್ಲ ಮಿಂಚು, ಸಿಡ್ಲು, ಗುಡುಗು, ಭೂಮಿಯನ್ನು ಬಿರಿಯುವಂಥ ಪ್ರಸಂಗದೊಳಗೆ ಗಂಗೆ ಬರುವಾಗ ಆರ್ಭಟಿಸುವಂಥ ಪ್ರಸಂಗದೊಳಗೆ ದಾಶಿಮಯ್ಯನವರಿಗೆ ಎದೆ ನಡ್ಕ ಹುಡ್ತದೆ. ಎಲ್ಲಿ ಬರ್ತಾರೆ ಅಂತಂದರೆ ರಾಮತೀರ್ಥ ಅಂತ ತಿಳ್ಕೊಂಡು ರಾಮತೀರ್ಥಕ್ಕೆ ಬಂದು ಹೊಳ್ಳೆ ನೋಡ್ತಾರೆ. ಆವಾಗ ಗಂಗಾ ಮಾತೆ ನಾ ಇಲ್ಲಿ ನಿಲ್ಲತ್ನೆಪ್ಪ ಅಂತ ತಿಳ್ಕೊಂಡು ಅಲ್ಲೇ ಸಾಕ್ಷಾತ್ಕಾರ ಆಗಿ ನಾವು ಮೂರೊಳಗೆ ಸಪ್ತ ತೀರ್ಥಗಳು ಇನ್ನೂ ಕೂಡ ಅಲ್ಲಿ ಬುಗ್ಗಿ ಅಂತಿದ್ದಾವೆ. ಯಾವತ್ತೂ ಕೂಡ ಆ ಬುಗ್ಗಿ ಬತ್ತಿಲ್ಲ. ಸುಮಾರು ಆ ಬುಗ್ಗಿ ಒಳಗೆ ಒಂದು ಬೆಳ್ಳಿ ಬಟ್ಲವನ್ನು ಇಲ್ಲಿ ನಮ್ಮ ಬುಗ್ಗಿಯೊಳಗೆ ಬಿಟ್ಟರೆ ಮುಂದೆ ಹೋಗಿ ವಜ್ಜಲ್ಕ ತೇಲಿದೆ ಅಂತ ತಿಳ್ಕೊಂಡು ಇತಿಹಾಸ ಕೂಡ ಇದೆ. ಅಂದರೆ ಇದು ಮುದನೂರಲ್ಲಿಂದ ದೇವರ ದಾಶಿಮಯ್ಯರಿಂದ ಇದೆಲ್ಲವೂ ಕೂಡ ಸಗರ ನಾಡು ಅಂತ ತಿಳ್ಕೊಂಡು ಅನಿಸ್ಕೊಂಡಿದೆ. ಹೀಗಾಗಿ ದೇವರ ದಾಶಿಮಯ್ಯನವರ ಕೊಡುಗೆ ಅಪಾರ. ಸಾಗರ ನಾಡು, ಭೂಮಿಯೊಳಗೆ ಸಾಗರ ನಾಡು. ಆಮೇಲೆ ದೇವರ ದಾಶಿಮಯ್ಯನವರು ನಿಸ್ವಾರ್ಥಕ್ಕಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಅವ್ರು ಬಟ್ಟೆ ನೇಯ್ತಾ ಇದ್ರು, ಬಟ್ಟೆ ನೇಯ್ದಕ್ಕೆ ಅದು ಮಾರ್ತಿದ್ರು. ಮಾರಿ ಬಂದರು ಅಕ್ಕರ್ಲಿಂತ ಅವ್ರೇನು ಚಂದ ಬಟ್ಟೆ ಉಡ್ತಿರ್ಲಿಲ್ಲ, ಏನೂ ಇಲ್ಲ. ಆ ಬಂದಿರತಕ್ಕಂಥ ಹಣದಿಂದ ದೇವರ ದಾಶಿಮಯ್ಯನವರು ದಾಸೋಹ ಮಾಡ್ತಿದ್ರು. ಗುರುಲಿಂಗ ಜಂಗಮ ಪ್ರೇಮಿಯಾಗಿ ದಾಸೋಹ ಮಾಡಿ ಬಂದಿರತಕ್ಕಂಥ ಭಕ್ತರಿಗೆ ಯಾವುದೇ ಜಂಗಮ ಮೂರ್ತಿಗಳಾಗಲಿ ಬಂದಿರತಕ್ಕಂಥವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸ್ತಕ್ಕಂಥದ್ದು ಕಾಯಕವೇ ಅವ್ರ ದೇವರ ದಾಶಿಮಯ್ಯನವ್ರದ್ದಾಗಿತ್ತು. ಎಲ್ಲರಂತೆ ಆಶ್ರಮದಲ್ಲಿದ್ದರೂ ಕೂಡ ಅಂದರೆ ಶರಣಸತಿ ಲಿಂಗಪತಿ ಅವರು ಪ್ರಾಪಂಚಿಕವಾಗಿದ್ದರೂ ಕೂಡ ದೇವರ ದಾಶಿಮಯ್ಯನವರದು ಅಪಾರ ಕೊಡುಗೆ. ಸನ್ಮಾರ್ಗದತ್ತ
ಗುರುಧ್ಯಾನ ಗುರು ಸೇವೆಯಲ್ಲೇ ಕಾಯಕದೊಳಗೆ ನೇಕಾರರಾಗಿ ಅವರು ಮುಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇತಿಹಾಸ ಉಂಟು. ದೇವರ ದಾಸಿಮಯ್ಯನವರು ಲಾಸ್ಟಿಗೆ ಐಕ್ಯವಾಗುವಂಥ ಪ್ರಸಂಗದೊಳಗೆ ದೇವರ ದಾಸಿಮಯ್ಯನವರು ಸ್ವತಃ ರಾಮನಾಥನೇ ಮುಂದೆ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಪುರಾಣದೊಳಗೆ ಇತಿಹಾಸದಾಗಿದೆ. ದೇವರ ದಾಸಿಮಯ್ಯನವರು ದುಗ್ಗಳ ಮಾತೆ ದೇವರ ದಾಸಿಮಯ್ಯನವರು ಲಿಂಗೈಕ್ಯ ಆಗುವಂಥ ಪ್ರಸಂಗದೊಳಗೆ ಹೆಂಡತಿಗೆ ಇನ್ನೂ ಹೇಳ್ತಾರೆ, ದುಗ್ಗಳೆ ರಾಮನಾಥನ ಅಪ್ಪಣೆ ಆಯಿತು, ನಾನು ನಾಳೆ ಬೆಳಗಿನ ಜಾವದಾಗ ಹೋಗಿಬಿಡ್ತೀನಿ ಅಂತ ತಿಳ್ಕೊಂಡಂದಾಗ ದುಗ್ಗಳೆ ಚೀರಿ ಬಿಡ್ತಾಳೆ. ರಾಮನಾಥ ಮೊದಲೇ ನನ್ನ ಪತಿದೇವ್ರಕ್ಕಿಂತ ಮೊದಲು ನನಗೆ ಸಾವು ಬರಲಿ, ಒಂದು ವೇಳೆ ನನಗೆ ಸಾವು ಬರಲಿಲ್ಲ ಅಂತಂದ್ರೆ ನೀನು ಆಣೆ ಆಗ್ಯದ ಅಂತ ತಿಳ್ಕೊಂಡು ಸ್ವತಃ ದುಗ್ಗಳ ದೇವಿ ಭಗವಂತಗೆ ರಾಮನಾಥಗೆ ಆಣೆ ಹಾಕ್ತಾಳೆ. ಅಂದರೆ ಅವಾಗ ದೇವರ ದಾಸಿಮರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ದೇವರ ದಾಸಿಮಯ್ಯನವರು ಅದೊಂದು ವಚನ ಬರ್ತದೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಮನೆಯೊಳಗೆ ಸತಿಪತಿ ಅಂತಕ್ಕಂಥದ್ದು ಅನ್ಯೋನ್ಯತ್ಯವಾಗಿದ್ದಾಗ ಮಾತ್ರ ಮನೆ ಆನಂದ ಆಗಿರ್ತದೆ. ಅದೇ ಒಂದು ಸ್ವಲ್ಪ ಮನೆಯೊಳಗೆ ಸತಿಪತಿಗಳು ಒಂದಾದ ಇದ್ದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಸಂಸಾರ ಗಂಡ ಹೆಂಡ್ರು ಸರಿ ಇರಲಿಲ್ಲ ಅಂತಂದ್ರೆ ಅದು ಮನೆತನ ಛಿದ್ರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಮನೆಯೊಳಗೆ ಅಶಾಂತಿ ಆಗ್ತದೆ. ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ಅವ್ರದ್ದು ದೇವರ ದಾಸಿಮಯ್ಯನವರು ಹೇಳ್ತಾರೆ. ಅಂಥ ಒಂದು ದೇವರ ದಾಸಿಮಯ್ಯನವರು ಮುದುನೂರಿಗೆ ಜನ್ಮ ತಾಳಿ ಮುಂದೆ ಅವರು ಐಕ್ಯ ಆಗುವಂಥ ಪ್ರಸಂಗದೊಳಗೆ ಇಬ್ಬರು ಲಿಂಗ ಪೂಜೆ ಕೂತು ದೇವರ ದಾಸಿಮಯ್ಯನವರು ಲಿಂಗೈಕ್ಯ ಆಗುವಂಥ ಪ್ರಸಂಗದೊಳಗೆ ಸ್ವತಃ ಲಿಂಗವೇ ಬಿರುತ್ತದೆ. ಆ ಲಿಂಗದೊಳಗೆ ಸ್ವತಃ ರಾಮನಾಥನೇ ಬಂದು ಅವ್ರನ್ನ ಬಿಗಿದಪ್ಪಿ ಕರ್ಕೊಂಡು ಹೋದ ಅಂತ ತಿಳ್ಕೊಂಡು ಪುರಾಣ ಇತಿಹಾಸ ಉಲ್ಲೇಖ ಇಲ್ಲೇ ಅದು. ಯಾಕಂತಂದ್ರೆ ಯಾಕೆ ಈ ಮಾತು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಅರಳುಗುಂಡಿಗೆ ಶರಣಬಸವೇಶ್ವರರು ಲಿಂಗೈಕ್ಯ ಆಗಿದ್ದು ಕೂಡ ಕಲಬುರಗಿ ಒಳಗೆ ಉಂಟು, ಅವ್ರ ಸಮಾಧಿ ಅವ್ರ ಗದ್ದುಗೆ ಉಂಟು. 40 ವೀರಶರಣರು ಐಕ್ಯ ಆಗಿರ್ತಕ್ಕಂಥದ್ದು ಕೂಡ ಸೊಲ್ಲಾಪುರದೊಳಗೆ ಅವ್ರದ್ದು ಐಕ್ಯ ಮಂಟಪ ಉಂಟು. ಬಸವಣ್ಣವರು ಐಕ್ಯ ಸ್ಥಳ ಕೂಡ ಕೂಡಲ ಸಂಗಮದೊಳಗೆ ಬಸವಣ್ಣವರು ಹೊಳೆಯೊಳಗೆ ಅವ್ರದ್ದೊಂದು ಮೂಲ ಸ್ಥಾನ, ಅವ್ರ ಐಕ್ಯ ಸ್ಥಳ ಅಂತ ತಿಳ್ಕೊಂಡು ಸಿಗಲಿಕ್ಕೆ ಸಾಧ್ಯ ಇದೆ. ಆದರೆ ದೇವರ ದಾಸಿಮಯ್ಯನವರು ಐಕ್ಯ ಇಂಥಲ್ಲೇ ಐಕ್ಯ ಆಗ್ಯಾರ, ಅವ್ರ ಸಮಾಧಿ ಹಿಂಗಾದಂತ ತಿಳ್ಕೊಂಡು ಇನ್ನೂ ಯಾವುದು ಎಲ್ಲಿಗೂ ಕೂಡ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಬಹುಶಃ ಅದೇ ಪುರಾಣದೊಳಗದ ಸ್ವತಃ ಭಗವಂತನೇ ಬಂದು ಲಿಂಗದಲ್ಲೇ ಕರ್ಕೊಂಡು ಹೋದ, ಲಿಂಗದೊಳಗೆ ಅವ್ರನ್ನ ಐಕ್ಯ ಮಾಡ್ಕೊಂಡಾನ ಅಂತಕ್ಕಂಥದ್ದು ಕೂಡ ನಮ್ಮ ಊರಿನ ಎಲ್ಲ ನಾವು ಕೂಡ ಒಪ್ತೀವಿ, ಇತಿಹಾಸ ಕೂಡ ಒಪ್ಪಂಗೆ ಇದೆ. ಯಾಕಂತಂದ್ರೆ ಏನಾದರೂ ಇರಬೇಕಾಗಿತ್ತಲ್ಲ ಅವ್ರದ್ದೊಂದು ಐಕ್ಯ ಸ್ಥಳ. ಈಗ ಮುದುನೂರು ದೇವರ ದಾಸಿಮಯ್ಯನವ್ರ ಗುಡಿ, ರಾಮನಾಥ ಅವನ ಕರ್ತೃ ಗದ್ದುಗೆ ಇದೆ, ಶಿಲಾ ಮಂಟಪ ಇದೆ. ಅವರು ದೇವರ ದಾಸಿಮಯ್ಯನದ್ದಾಗೆ 101 ಲಿಂಗಗಳಿದ್ದಾವೆ. 101 ಲಿಂಗಗಳು ನಮ್ಮೂರೊಳಗೆ ಅದಾವೆ, ಈಗ ಅದಾವೆ. ಅದು ಬಹುಶಃ ಉತ್ಖನನಾಗುವಂಥ ಪ್ರಸಂಗ ಬಂತು ಅಂತಂತಂದ್ರೆ ಅವೆಲ್ಲವೂ ಕೂಡ ಎದ್ದು ಬೀಳ್ತವೆ ಲಿಂಗಗಳು. ಆಮೇಲೆ ಅವರು ದೇವರ ದಾಸಿಮಯ್ಯನವರ ನಿಸ್ವಾರ್ಥಕ್ಕೆ ಅಂದರೆ ಒಂದು ಪೀತಾಂಬರ ಮಡಿಯನ್ನು ನೇಯ್ದಿರ್ತಾರೆ. 14 ವರ್ಷ ಕಷ್ಟಪಟ್ಟು ಒಂದು ಪೀತಾಂಬರ ಮಡಿ ನೇಯ್ದಿರ್ತಾರೆ. ಆ ಪೀತಾಂಬರ ಮಡಿಯನ್ನು ಸಂತೆಗೆ ಹೋಗ್ತಾರೆ, ಪೇಟೆಗೆ ಹೋಗ್ತಾರೆ, ಅದನ್ನು ಮಾರ್ಕೊಂಬರ್ಬೇಕಂತ ತಿಳ್ಕೊಂಡು ಪೇಟೆಗೆ ಹೋಗ್ತಾರೆ. ಅದು ಕೈಯೊಳಗೆ ಹಿಡಿದು ನೋಡ್ತಾರೆ. ಆ ಪೀತಾಂಬರ ಮಡಿಯನ್ನು ಖರೀದಿ ಮಾಡುವಂಥ ತಾಕತ್ತು ಯಾರಲ್ಲಿ ಇರುವುದಿಲ್ಲ. ಅಂದ್ರೆ ಅಷ್ಟು ಒಂದು ಕಿಮ್ಮತ್ತಿನ ಪೀತಾಂಬರ ಮಡಿ ದೇವರ ದಾಸಿಮಯ್ಯನವರು ನೇಯ್ದಿರ್ತಾರೆ. ಅವಾಗ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಅದ್ರ ಕೈಯಾಗಿ ಹಿಡಿತಾರೆ. ಇದು ನಮ್ಮಿಂದ ತೊಳೋದಾಗೋದಿಲ್ಲ, ನಮ್ಮಿಂದ ತೊಳೋದು. ಯಾಕಂದರೆ ಸುಮಾರು ಅಂದ್ರೆ ಅಷ್ಟೊಂದು ರೇಷ್ಮೆಯಿಂದ 14 ವರ್ಷಗಟ್ಟಲೆ ನೇಯ್ದಿರ್ತಕ್ಕಂಥ ಪೀತಾಂಬರ ಮಡಿ ಯಾರೂ ಖರೀದಿ ಮಾಡೋದಿಲ್ಲ. ಆವಾಗ ಪೇಟೆಗೆ ಹೋಗಿ ಮಾರ್ಬೇಕಂದಿರ್ತಕ್ಕಂಥ ದೇವರ ದಾಸಿಮಯ್ಯನವರು ಹೊತ್ತು ಮುಣುಗ್ತದೆ. ಅದನ್ನು ಯಾರೂ ತೊಗೊಂಡಿಲ್ಲ ಅಂತ ತಿಳ್ಕೊಂಡು ಮತ್ತು ಅದನ್ನು ಮತ್ತೆ ಗಂಟನೆ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ರಾಮನಾಥ 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 ಅಂತ ತಿಳ್ಕೊಂಡು ಉತ್ಸಾಹದೊಂದಿಗೆ ಮುದುನೂರಿಗೆ ಬರುವಂಥ ಪ್ರಸಂಗದೊಳಗೆ ಪರಮಾತ್ಮ ಅಲ್ಲೊಂದು ಪ್ರತ್ಯಕ್ಷ ಆಗ್ತಾನೆ. ಹೆಂಗೆ ಪ್ರತ್ಯಕ್ಷ ಆಗ್ತಾನೆ ಅಂತ ಮುದಿಜಂಗಮನಾಗಿ ಅಲ್ಲಿ ಮಧ್ಯ ದಾರಿಯೊಳಗೆ ನಿಂತು ಮುದುನೂರಿಗೆ ಬರುವಂಥ ಪ್ರಸಂಗದೊಳಗೆ ಹಾದಿಯೊಳಗೆ ನಿಂತು ದೇವರ ದಾಸಿಮಯ್ಯನವರು ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು 12 ವಯಸ್ಸಾದ ಮುದುಕ ಅಲ್ಲಿ ನಿಂತು, ಓಯಪ್ಪ ನಿನ್ನಲ್ಲಿ ಏನಾದರೂ ಕೊಡು, ನನಗೆ ತುಂಬ ಚಳಿ ಆಗ್ಲಕತ್ತದ, ನನಗೆ ನಡುಗ್ಲಕತ್ಬಿಟ್ಟದ, ನನಗೆ ಆರೋಗ್ಯದಾಗ ಏರುಪೇರಾಗ್ಯದ, ನಿನ್ನಲ್ಲಿ ಏನಾದರೂ ಒಂದು ವಸ್ತ್ರ ಇತ್ತಂದ್ರೆ ಕೊಡಪ್ಪ, ನಾನು ತುಂಬ ಹಾಕೊತೀನಿ ಹೊಚ್ಕೊಂತೀನಿ ಅಂದಾಗ ದೇವರ ದಾಸಿಮಯ್ಯನವರು 14 ವರ್ಷ ಕಷ್ಟಪಟ್ಟು ನೇಯ್ದಿರ್ತಕ್ಕಂಥ ಪೀತಾಂಬರ ಮಡಿಯನ್ನು ಯಾವಾಗ ಮುದಿ ಜಂಗಮಾಮೂರ್ತಿ ಕೇಳ್ತಾನೆ ಅಂತಂದಮೇಲೆ ಹಿಂದೆ ನೋಡೋಂಗಿಲ್ಲ, ಮುಂದೆ ನೋಡೋದಿಲ್ಲ. ಆ ಪೀತಾಂಬರ ಮಡಿಯನ್ನು ಆ ಜಂಗಮಾಮೂರ್ತಿಗೆ ಒದಕೆಯಾಗಿ ಬಿಡ್ತಾರೆ. ಆಯ್ತಪ್ಪ ನಿಮ್ಗೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ದೇವರ ದಾಸಿಮಯ್ಯನವರು ಅವ್ರಿಗೆ ಅರ್ಪಣೆ ಮಾಡಿ ಮತ್ತೆ ಮುದುನೂರ ಹತ್ತು ಬರುವಂಥ ಪ್ರಸಂಗದೊಳಗೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಆ ಮುದಿ ಜಂಗಮ. ಮತ್ತೆ ದೇವರ ದಾಸಿಮಾರ್ಯರ ಮುಂದೆ ಬಂದು ನಿಂತು ಆ ಪೀತಾಂಬರ ಮಡಿ 14 ವರ್ಷ ಕಷ್ಟಪಟ್ಟು ನೇಯ್ದಿರ್ತಕ್ಕಂಥ ಪೀತಾಂಬರ ಮಡಿಯನ್ನು ದೇವರ ದಾಸಿಮಾರ್ಯರ ಮುಂದೆ ಚರ 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 ಹರಿದು ಬಿಡ್ತಾರೆ. ಅದನ್ನು ಹರಿದು ತಲೆ ಕಟ್ಕೊತಾರೆ, ಕೈ ಕಟ್ಕೊತಾರೆ, ಕಾಲಿ ಕಟ್ಕೊತಾರೆ, ಹೊಟ್ಟೆ ಕಟ್ಕೊತಾರೆ, ಬೆನ್ನಿ ಎಲ್ಲ ಕಡೆ ಕಟ್ಟಿಕೊಂಡು ದೇವರ ದಾಸಿಮಯ್ಯನವ್ರ ಮುಂದೆ ಕುಣಿಲಕ್ಕೆ ನಿಂತು ಬಿಟ್ರು ಅವರು.
ಮುದಿ ಜಂಗಮ ಕುಣಿಲಕ್ಕೆ ನಿಂತುಬಿಟ್ಟ. ನೋಡು ದಾಸಿಮಾರೆ, ನೀನು ಕೊಟ್ಟಿರ್ತಕ್ಕಂಥ ಪೀತಾಂಬರ ಮಡಿಯನ್ನು ನಾ ಹಿಂಗೆ ಚರ ಹರಿದು ನನ್ನ ತಲೆಗೆ ನನ್ನ ಕಾಲಿಗೆ ಮೈಗೆ ಎಲ್ಲ ಕಟ್ಕೊಂಡು ಕಸಿಂದ ನಾ ಕುಣಿಲಕತ್ತಿ ನೋಡಿ ದಾಸಿಮಯ್ಯ ನೋಡು ಅಂತ ತಿಳ್ಕೊಂಡು ಕಸಿಂದ ದಾಸಿಮಯ್ಯಗೆ ಸಿಟ್ಟು ಬರ್ತದೆ ಅಂತ ತಿಳ್ಕೊಂಡು, ಕೋಪ ಬರ್ತದೆ ಅಂತ ತಿಳ್ಕೊಂಡೇನೆ ಅವ್ರು ಬಡದು ದಾಸಿಮಯ್ಯನವರಿಗೆ ಎಚ್ಚರಿಸ್ತಿರ್ತಾರೆ. ನೋಡಿ ನಿನ್ನ ಪೀತಾಂಬರ ಮಡಿ ನಾನು ಹರಿದು ಬಿಟ್ಟೆ ಅಂತ ತಿಳ್ಕೊಂಡು ಅಂದಾಗ ಆವಾಗ ದೇವರ ದಾಸಿಮಯ್ಯನವರು ಒಂದು ವಚನ ಹಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲೇ ಅದೇ ಜಂಗಮಾಮೂರ್ತಿ ಮುಂದೆ ಒಂದು ವಚನ ಹಾಡ್ತಾರೆ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನುಂಡು ಹನ್ನೆರನ್ನೊಗಳುವ, ನಿಮ್ಮ ದಾನವನುಂಡು ಹನ್ನೆರನ್ನೊಗಳುವ, ಕುನ್ನಿಗಳೇನೆಂಬೆ ಕಾಣರಾಮನಾಥ, ಕುನ್ನಿಗಳೇನೆಂಬೆ ಕಾಣರಾಮನಾಥ, 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 ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ದೇವರ ದಾಸಿಮಯ್ಯನವರು ಅವತ್ತು ರಾಮನಾಥನ ಮುಂದೆ ಇದು ಹಾಡಿದಾಗ ರಾಮನಾಥ ಸ್ವತಃ ರಾಮನಾಥ ಅವಾಗ ಮೂಕ ಸ್ತಬ್ಧನಾಗಿ ಬಿಟ್ಬಿಡ್ತಾನೆ ಭಗವಂತನೇ. ಮೌನಕ್ಕೆ ಜಾರಿ ಬಿಡ್ತಾರೆ ರಾಮನಾಥ, ಮೌನಕ್ಕೆ ಜಾರಿ. ಎಂಥ ಅದ್ಭುತ. ಅವಾಗ ದಾಸಿಮಯ್ಯರಂತೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಗಾಳಿ ಬೆಳಕು ಎಲ್ಲೋ ಕೊಟ್ಟಿರ್ತಕ್ಕಂಥದ್ದು ನಿನ್ನ ದಾನದಪ್ಪ, ಇಲ್ಲಿ ನಂದೇನಾದ ಅನ್ನುವಂಥ ವಿಚಾರವನ್ನು ದೇವರ ದಾಸಿಮಯ್ಯನವ್ರ ಕೊಡುಗೆ ಅಪಾರವಿದೆ. ಸುಮ್ಮನೆ ನಿಮ್ಮ ಒಂದು ಮೆಲಕ್ಕೆ ಹಾಕಬೇಕು. ವಚನದಲ್ಲಿ ನಾನು ಹೇಳಿದೆ, ಇಲ್ಲಿ ನಮ್ಮದೇನೂ ಇಲ್ಲ, ನಮ್ಮದೇನು ಎಲ್ಲ ನೀನು ಕೊಟ್ಟಿದ್ದಿ, ನೀ ಕೊಟ್ಟದ್ದು ನಾನು ಹೆಣದೀನಿ, ಅದು ನಿನಗೆ ಸಮರ್ಪಣೆ ಆಯಿತು ಅನ್ನುವಂಥ ವಿಚಾರ ಬರ್ತದೆ. ಇನ್ನೊಬ್ಬರಾದರೆ ಅಯ್ಯೋ 14 ವರ್ಷ ನಾನು ಎದಿರ್ತಕ್ಕಂಥ ಪೀತಾಂಬರ ಮಡಿ ನೀ ಹಿಂಗೆ ಚರ ಹರಿದೆಲ್ಲೋ ಸ್ವಾಮಿ ಅಂತ ತಿಳ್ಕೊಂಡು ಗದರಿಸ್ಬೇಕಾಗಿತ್ತು. ಆದರೆ ಆ ಶರಣರಲ್ಲಿ ಆ ಭಾವನೆ ಬರಲಿಲ್ಲ ದೇವರ ದಾಸಿಮಯ್ಯನವ್ರಿಗೆ. ಅದಕ್ಕೆ ಸೋತು ಬಿಟ್ಟರು. ಯಥಾ ಪ್ರಕಾರವಾಗಿ ಮತ್ತೆ ಮುದುನೂರಿಗೆ ಬರುವಂಥ ಪ್ರಸಂಗದೊಳಗೆ ದಾಸಿಮಯ್ಯ ಮುದುನೂರಿಗೆ ಬರ್ತಿರ್ತಾನೆ. ಬರುವಂಥ ಪ್ರಸಂಗದೊಳಗೆ ಅದೇ ಮುದಿ ಜಂಗಮ್ಮ ಮತ್ತೆ ಬಂದು ಮನೆಯಾಗಿರ್ತಕ್ಕಂಥ ಧರ್ಮಪತ್ನಿ ಅರ್ಧಾಂಗಿನಾಗಿರ್ತಕ್ಕಂಥ ದುಗ್ಗಲೆಗೆ ಪ್ರಶ್ನೆ ಮಾಡ್ತಾನೆ. ಏ ದುಗ್ಗಲ, ನೋಡಿ ನಿನ್ನ ಗಂಡ 14 ವರ್ಷ ಕಷ್ಟಪಟ್ಟು ನೇದಿರ್ತಕ್ಕಂಥ ಪೀತಾಂಬರ ಮಡಿಯನ್ನು ಹಾದಿಯೊಳಗೊಬ್ಬ ಭಿಕ್ಷಕನಿಗೆ ದಾನ ಮಾಡಿಬಿಟ್ಟ. ಆ ದಾನ ಮಾಡಿರ್ತಕ್ಕಂಥ ಆ ತೊಗೊಂಡಿರ್ತಕ್ಕಂಥ ಮುದುಕ ಅದು ಪೀತಾಂಬರ ಮಡಿ ಚರ ಹರಿದು ತನ್ನ ಕೈಗೆ ಮೇಯ್ಗೆ ಕಟ್ಕೊಂಡು ಬಿಟ್ಟ. ನೋಡಿ ಇವತ್ತು ದಾಸೋಹಕ್ಕೆ ಧಾನ್ಯನೂ ಬರಲಿಲ್ಲ, ಹಣನೂ ಬರಲಿಲ್ಲ, ಏನೂ ಬರಲಿಲ್ಲ. ಹಿಂಗಾದ್ರೂ ಬಾಳ್ವೆ ಆಗ್ತದೇನು? ನಿನ್ನ ಗಂಡ ಮನೆಗೆ ಬಂದು ಅಂತಂದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು, ನೀನು ಸರಿಯಾಗಿ ಬುದ್ಧಿ ಹೇಳ್ಬೇಕಂತ ತಿಳ್ಕೊಂಡು ಆ ಜಂಗಮ ಅದೇ ಜಂಗಮ ಮೂರ್ತಿ ಪರಮಾತ್ಮನಾಗಿರ್ತಕ್ಕಂಥ ಜಂಗಮ ಮೂರ್ತಿ ದುಗ್ಗಳೆ ತಾಯಿ ಮನಸ್ಸು ಕಡಿಸ್ಬೇಕಂತ ತಿಳ್ಕೊಂಡು ಬಂದು ನೋಡ್ತಾನೆ. ಆವಾಗ ದುಗ್ಗಳ ತಾಯಿ, ಯಪ್ಪ ಇಷ್ಟೆಲ್ಲ ಮಾತನ್ನು ಕೇಳಿರ್ತಕ್ಕಂಥ ಸಹನಾ ಮೂರ್ತಿ ದುಗ್ಗಳ ತಾಯಿ, ಯಪ್ಪ ಮೊದಲು ಮನೆಯೊಳಗೆ ಬರ್ರಿಯಪ್ಪ, ಪಾದಕ್ಕೆ ಅವ್ರಿಗೆ ನೀರನ್ನು ಹಾಕಿ ಪಾದ ತೊಳೆದು ಅವರಿಗೆ ಕೂಡ್ಲಕ್ಕೆ ವಸ್ತ್ರಗಳನ್ನು ಹಾಸಿ ಮುಂದೆ ಮಣಿ ಇಟ್ಟು ಅವರಿಗೆ ಹಂಬಲಿ ಪ್ರಸಾದವನ್ನು ಉಣಿಸಿ ಅವಾಗ ದುಗ್ಗಳದ ಕೈ ಮುಗಿದು ಹೇಳ್ತಾರೆ, ಯಪ್ಪ ನನ್ನ ಗಂಡ ಜ್ಞಾನ ಬುದ್ಧರದಾರೆ, ನನ್ನ ಗಂಡ ಮಹಾತ್ಮರಿದ್ದಾರೆ, ಜ್ಞಾನರಿದ್ದಾರೆ, ಅವ್ರು ಏನು ಮಾಡಿದ್ದೇ ಮಾರ್ಗ, ಅವರಿಗೆ ಸಂತೋಷವಾಗಿ ಅವ್ರಿಗೆ ದಾನ ಮಾಡ್ಯಾರ ಅಂತಂದ್ರೆ ಇದಕ್ಕಿಂತ ಖುಷಿ ಏನೂ ಇಲ್ಲ. ನನ್ನ ಯಜಮಾನ ಅಂಥವ್ರಿಗೆ ಅದು ಕೊಟ್ಟನ ಅಂತಂದಮೇಲೆ ಅದು ರಾಮನಾಥನಿಗೆ ಅರ್ಪಣೆ ಆಗಿಬಿಟ್ಟದ ಅಂತ ತಿಳ್ಕೊಂಡು ನನಗೆ ಸಂತೋಷ ಇದೆಯಪ್ಪ. ನಮ್ಮ ಮನಸ್ಸಿನ ಚಂಚಲತೆ ಆಗಿಲ್ಲ, ಸಂತೋಷ ಅದ. ನನ್ನ ಪತಿ ಏನು ಮಾಡ್ಯಾನ ಅದು ನನಗೆ ಮಾರ್ಗ ಅಂತ ತಿಳ್ಕೊಂಡು ಖುಷಿ ಪಡ್ತಿರ್ತಾಳೆ. ಖುಷಿ ಪಡುವಂಥ ಪ್ರಸಂಗದೊಳಗೆ ದಾಸಿಮಯ್ಯನವರು ಮನೆಗೆ ಬರ್ತಾರೆ. ರಾಮನಾಥ ಹೋಗಿಬಿಡ್ತಾನೆ. ಅವಾಗ ಮಲಗಿದಂಥ ಪ್ರಸಂಗದೊಳಗೆ ಸತಿಪತಿಗಳು ಮನೆಯೊಳಗೆ ಮಲ್ಕೊಂಡಿರ್ತಕ್ಕಂಥ ಪ್ರಸಂಗದೊಳಗೆ ಮುದಿ ಜಂಗಮನಾಗಿರ್ತಕ್ಕಂಥ ಪರಮಾತ್ಮ ಒಂದು ಕ್ಷಣ ವಿಚಾರ ಮಾಡ್ತಾನೆ, ಎಂಥ ಅಪರೂಪದ ಸಂತನಿಗೆ ಎಂಥ ಅಪರೂಪದ ಹೆಂಡತೆ ದುಗ್ಗಲೆ ನೀನು. ಇಂಥ ಪುಣ್ಯ ಭೂಮಿಯೊಳಗೆ ನನಗೆ ಮಕ್ಕಳಾಗಿ ಹುಟ್ಟಿದ್ದೆ ಒಂದು ನನಗೆ ಹೆಮ್ಮೆ ಅಂತ ತಿಳ್ಕೊಂಡು ಮುದುನೂರು ಪುಣ್ಯ ಭೂಮಿಗೆ ದೇವರ ದಾಸಿಮಯ್ಯರ ಭಕ್ತಿಗೆ ದುಗ್ಗಳ ತಾಯಿಯ ಭಕ್ತಿಗೆ ಪರಮಾತ್ಮನಾಗಿರ್ತಕ್ಕಂಥ ಮುದುನೂರಿನ ಆರಾಧ್ಯ ದೈವ ರಾಮನಾಥ ತವನಿಧಿಯನ್ನೇ ದಯಪಾಲಿಸಿದ. ತವನಿಧಿಯನ್ನೇ ಮುದುನೂರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಮುದುನೂರಿಗೆ ದಯಪಾಲಿಸಿದ ಅಂತಕ್ಕಂಥದ್ದು ಕೂಡ ನಮ್ಮೂರಿನ ಇತಿಹಾಸ ಉಂಟು. ನಮ್ಮ ತವ ಅಂತಂದರೆ ನೀರು,
ನಿಧಿ ಅಂದರೆ ಬಂಗಾರ, ತವಾ ನಿಧಿ ಅಂದರೆ ಮುದನೂರೊಳಗೆ ಏನು ಬೇಕಾದ್ದೆಲ್ಲವೂ ಕೂಡ ಅದು ಮುಂದೆ ಉತ್ಪನ್ನ ಮಾಡುವಂಥ ಪ್ರಸಂಗದೊಳಗೆ ಬಹುಶಃ ತವಾ ನಿಧಿ ದೇವರ ದಾಸಿಮಯ್ಯವ್ರ ಭಕ್ತಿಗೆ ಅಂದರೆ ಯಾವುದೂ ಕೊರತೆ ಇಲ್ಲದಂಗೆ ರಾಮನಾಥ ನೀಡಿಬಿಟ್ಟ, ಯಾವುದೇ ಕೊರತೆ ಇಲ್ಲದಂಗೆ ನಮ್ಮ ಊರಿಗೆ ಗಂಗೆ ಬಂದುಬಿಟ್ಲು. ಸಪ್ತ ನದಿಗಳು ಈಗಾದರೂ ಕೂಡ ತುಂಬಿ ತುಳುಕ್ತವೆ. ಅಷ್ಟೊಂದು ಬ್ಯಾಸಿಗೆ ದಿನದೊಳಗೆ ಅಲ್ಲೆಲ್ಲ ನೀರು ಮೈ ತುಂಬ ಸ್ನಾನ ಮಾಡೋದೇ ಒಂದು ಭಾಗ್ಯ. ಏನೋ ಪಾಪ ಕರ್ಮಗಳು ಕೂಡ ಕಳೆಯುವಂಥದ್ದು ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಪಾಂಡವ ತೀರ್ಥ, ಮರುಳು ತೀರ್ಥ, ಹಾಲು ತೀರ್ಥ, ಸಕ್ಕರೆ ತೀರ್ಥ, ಅನೇಕ ತೀರ್ಥಗಳು ಕೂಡ ನಮ್ಮ ಮುದನೂರೊಳಗುಂಟು. ಹೀಗಾಗಿ ಮುದನೂರು ಅಂತಕ್ಕಂಥದ್ದೇ ಒಂದು ಪುಣ್ಯ ಭೂಮಿ. ಮುದನೂರು ದಕ್ಷಿಣ ಕಾಶಿ ಅನಿಸ್ಕೊಂಡಿದೆ, ದಕ್ಷಿಣ ಶ್ರೀಶೈಲ ಅನಿಸ್ಕೊಂಡಿರ್ತಕ್ಕಂಥ ಪುಣ್ಯ ಭೂಮಿ. ಅಂಥ ವಿಶ್ವಚೇತನ ದೇವರ ದಾಸಿಮಾರ್ಯರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವು ದೂರದ ಊರಿಂದ ದೇವರ ದಾಸಿಮಾರ್ಯ ಸನ್ನಿಧಾನಕ್ಕಾಗಲಿ ಕಂಠಿ ಮಠಕ್ಕಾಗಲಿ ಬಂದು ಅನೇಕ ವಿಷಯಗಳನ್ನು ನೀವು ಮಾಧ್ಯಮದ ಮೂಲಕವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ನೀವು ತರ್ತಿರೋದು ನಮಗೆ ಪುಸ್ತಕ ನೋಡಿ, ಅದೆಷ್ಟು ಚಂದ ಅರ್ಥ ಅದ. ಬದುಕಿನ ಪುಸ್ತಕ, ಜೀವನವೂ ಕೂಡ ಬದುಕಿನ ಒಂದು ಪುಸ್ತಕನೇ ಅದರೊಳಗೆ ಒಳ್ಳೆಯದು ಬರ್ಕೋಬೋದು, ಕೆಟ್ಟದ್ದು ಬರ್ಕೋಬೋದು. ಹಾಗೆ ಒಳ್ಳೆಯದಂತಕ್ಕಂಥ ಬದುಕಿನ ಪುಸ್ತಕದೊಳಗೆ ನಮ್ಮ ಇತಿಹಾಸವನ್ನು, ನಮ್ಮ ಮುದನೂರಿನ ಇತಿಹಾಸವನ್ನು ತಾವು ಹೊರಗೆ ತರೋದು ನಮಗೆ ಭಾಳ ಸಂತೋಷ ತಂದಿದೆ. ತಮಗೂ ತಮ್ಮ ಚಾನಲ್ಗೂ ಇವತ್ತಿನ ಸಂದರ್ಭದಲ್ಲಿ ಶುಭ ಹಾರೈಸಿ ಇಲ್ಲಿ ಬಂದಿರತಕ್ಕಂಥ ಸಮಸ್ತ ನಮ್ಮ ಮುದನೂರಿನ ದೈವಕ್ಕೂ ಕೂಡ ಶ್ರೀಮಠದ ಆಶೀರ್ವಾದ ತಮಗೂ ಇರಲಿ, ನಮಗೂ ಇರಲಿ ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ವಿಷಯಕ್ಕೆ ವಿರಾಮ ಕೊಡುತ್ತೇವೆ.